ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೃಶ್ಚಿಕ ರಾಶಿಯವರೇ, ರಣರಂಗದಲ್ಲಿ ಸೋತ ಮನುಷ್ಯ ಮತ್ತೆ ಗೆಲ್ಲಬಹುದು, ಆದರೆ ಮನಸ್ಸಿನಿಂದ ಸೋತ ಮನುಷ್ಯ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತ್ಯುತ್ತಮ ಆಸ್ತಿಯಾಗಿದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಒಡೆಯಲು ಬಿಡಬೇಡಿ ಮತ್ತು ಕಡಿಮೆಯಾಗಲು ಬಿಡಬೇಡಿ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯ ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ದಿನ ಯಾವುದೇ ಸಾಧಾರಣ ದಿನವಲ್ಲ. ಈ ದಿನ ನಿಮ್ಮ ಅದೃಷ್ಟದ ಪುಸ್ತಕದ ಹೊಸ ಪುಟ ತೆರೆಯಲಿದೆ. ನೀವು ಯೋಚಿಸುತ್ತಿರಬಹುದು, ನಾಳೆ ಸಂಜೆ ಸರಿಯಾಗಿ 4:30 ನಂತರ ಯಾವ ಶುಭ ಸಂಯೋಗವು ನಿಮ್ಮ ಜೀವನದಲ್ಲಿ ಪವಾಡದಂತೆ ಬರಲಿದೆ ಎಂದು. ಸ್ನೇಹಿತರೆ, ಇದು ಯಾವುದೇ ಸಾಮಾನ್ಯ ಮಾಹಿತಿಯಲ್ಲ. ಇದು ನಿಮ್ಮ ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣವಾಗಿದೆ. ಹೇಳುತ್ತಾರಲ್ಲವೇ, ದೇವರ ವಿಳಂಬವು ಮನುಷ್ಯನ ಪರೀಕ್ಷೆಯಾಗಿದೆ ಎಂದು. ಅರ್ಥ ಮಾಡಿಕೊಳ್ಳಿ, ಇಲ್ಲಿಯವರೆಗೆ ಬಂದ ಎಲ್ಲ ಕಷ್ಟಗಳು, ಸುರಿಸಿದ ಕಣ್ಣೀರು ಮತ್ತು ನೀವು ಪಟ್ಟ ಶ್ರಮವೆಲ್ಲವೂ ಈಗ ನಿಮ್ಮ ಜೀವಿತಾವಧಿಯಲ್ಲಿ ಮುಗಿಯಲಿದೆ. ಇಂದು ಸಂಜೆ 4:30 ನಂತರ ನಿಮ್ಮ ಅದೃಷ್ಟದ ಬೀಗ ತೆರೆಯುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಊಹಿಸದ ಘಟನೆಗಳು ನಡೆಯಲಿವೆ. ಇದು ಎಂದಾದರೂ ನಿಜವಾಗಿರಬಹುದಾ ಎಂದು ನೀವು ನಂಬಿರುವುದಿಲ್ಲ. ಸ್ನೇಹಿತರೆ, ಮನುಷ್ಯನ ಜೀವನದ ಅತ್ಯಂತ ಕಷ್ಟದ ಸಮಯವೆಂದರೆ ಅವನು ಕಾಯುವ ಸಮಯ. ಕಾಯುವುದು ಯಾವುದಾದರೂ ಕೆಲಸಕ್ಕಾಗಿ, ಯಾವುದಾದರೂ ಸಂಬಂಧಕ್ಕಾಗಿ, ಯಾವುದಾದರೂ ಒಳ್ಳೆಯ ಸುದ್ದಿಗಾಗಿ ಅಥವಾ ದೇವರ ಪವಾಡಕ್ಕಾಗಿ ಕಾಯುವುದು. ಆದರೆ ಇಂದು ನಿಮ್ಮ ಕಾಯುವಿಕೆ ಕೊನೆಗೊಳ್ಳುತ್ತದೆ. ಉರಿಯುವ ಬಿಸಿಲಿನಲ್ಲಿ ಇದ್ದಕ್ಕಿದ್ದಂತೆ ಮೋಡಗಳು ಸೂರ್ಯನನ್ನು ಮುಚ್ಚಿ ಮಳೆ ಸುರಿಸುವಂತೆ, ಹಾಗೆ ಇದು ನಿಮ್ಮ ಜೀವನದಲ್ಲಿ ಸಂತೋಷದ ಮಳೆಯಾಗಲಿದೆ. ಇಲ್ಲಿಯವರೆಗೆ ನಿಮಗೆ ತೊಂದರೆ ಕೊಡುತ್ತಿದ್ದ ಎಲ್ಲ ಮುಚ್ಚಿದ ಹಾದಿಗಳು ಈಗ ತೆರೆಯಲಿವೆ. ಅದೃಷ್ಟ ನಿಮ್ಮನ್ನು ಕೈಬಿಟ್ಟಿದೆ ಎಂದು ನೀವು ಯೋಚಿಸಿರಬಹುದು, ಆದರೆ ನಿಜವಾದ ಸಂಗತಿ ಏನೆಂದರೆ ಅದೃಷ್ಟವು ನಿಮಗಾಗಿ ಅತ್ಯಂತ ದೊಡ್ಡ ಉಡುಗೊರೆಯನ್ನು ತರಲಿತ್ತು. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತಿರಬಹುದು, ಆದರೆ ಸ್ನೇಹಿತರೆ, ಸತ್ಯವೇನೆಂದರೆ ಅದೃಷ್ಟವು ನಿಮಗಾಗಿ ಅತ್ಯಂತ ದೊಡ್ಡ ಉಡುಗೊರೆಯನ್ನು ತರಲಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತಿರಬಹುದು, ಕೊನೆಗೂ ಆ ಶುಭ ಸುದ್ದಿ ಹೇಗಿರುತ್ತದೆ ಎಂದು. ಆ ಶುಭ ಸುದ್ದಿ ಹಲವು ರೂಪಗಳಲ್ಲಿ ಬರಬಹುದು. ಯಾವುದೋ ಹಳೆಯ ಬಾಕಿ ಉಳಿದಿದ್ದ ಹಣ ಇದ್ದಕ್ಕಿದ್ದಂತೆ ನಿಮ್ಮ ಖಾತೆಗೆ ಬರುವುದು. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಫೋನ್ ಕರೆ ಬರುವುದು. ನಿಮ್ಮ ಕುಟುಂಬವನ್ನು ಸಂತೋಷದಿಂದ ತುಂಬುವ ಒಳ್ಳೆಯ ಸಂಬಂಧ ಬರುವುದು. ಯಾವುದಾದರೂ ಉದ್ಯೋಗ ಅಥವಾ ಉದ್ಯಮದ ಸುವರ್ಣ ಅವಕಾಶ ಸಿಗುವುದು, ಅಥವಾ ವರ್ಷಗಳಿಂದ ನೀವು ಹುಡುಕುತ್ತಿದ್ದ ಆಶೀರ್ವಾದ ಸಿಗುವುದು. ಒಮ್ಮೆ ಈ ಶುಭ ಸುದ್ದಿಯು ಹಣದ ರೂಪದಲ್ಲಿ ಬರುತ್ತದೆ, ಒಮ್ಮೆ ಅವಕಾಶದ ರೂಪದಲ್ಲಿ ಬರುತ್ತದೆ, ಇನ್ನು ಒಮ್ಮೆ ಕುಟುಂಬದ ನೆಮ್ಮದಿಯಲ್ಲಿ ಸೇರಿರುತ್ತದೆ. ಮತ್ತು ಈ ಬಾರಿ ಈ ಶುಭ ಸುದ್ದಿಯು ನಿಮಗಾಗಿ ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ನೀವು ಸಂತೋಷದಿಂದ ನರ್ತಿಸುತ್ತೀರಿ. ಹೌದು ಸ್ನೇಹಿತರೆ, ನೆನಪಿಡಿ, ನಾವು ಮನುಷ್ಯರು ಸಣ್ಣ ಸಣ್ಣ ಸಂತೋಷಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ. ಒಮ್ಮೊಮ್ಮೆ 1000 ಸಿಕ್ಕಾಗ ಸಂತೋಷ ಪಡುತ್ತೇವೆ, ಇನ್ನು ಒಮ್ಮೆ ಕೆಲಸ ಸಿಕ್ಕಾಗ ತೃಪ್ತಿ ಪಡೆದುಕೊಳ್ಳುತ್ತೇವೆ. ಆದರೆ ಸ್ನೇಹಿತರೆ, ದೇವರ ಯೋಜನೆಯು ಯಾವಾಗಲೂ ಅತ್ಯಂತ ದೊಡ್ಡದಾಗಿರುತ್ತದೆ. ಇದು ನಿಮ್ಮೊಂದಿಗೆ ನಡೆಯಲಿರುವುದು ಕೇವಲ ಒಂದು ಸಾಧಾರಣ ವಿಷಯವಲ್ಲ. ಇದು ನಿಮ್ಮ ಅದೃಷ್ಟದ ಹೊಸ ತಿರುವು, ನಿಮಗೆ ಹೊಸ ಗುರುತನ್ನು ನೀಡುತ್ತದೆ. ಸ್ನೇಹಿತರೆ, ನಾಳೆ ಸಂಜೆ 4:30 ನಂತರ ನಿಮಗೆ ಅನಿಸುತ್ತದೆ ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮ ಜೀವನದ ದಾರವನ್ನು ಹಿಡಿದು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ಎಂದು. ಮನುಷ್ಯನ ಜೀವನದ ಅತ್ಯಂತ ದೊಡ್ಡ ಕಷ್ಟದ ಸಮಯವೆಂದರೆ ಅವನು ಕಾಯುತ್ತಿರುವಾಗ ಬರುವುದು. ಯಾವುದಾದರೂ ಕೆಲಸಕ್ಕಾಗಿ ಕಾಯುವುದು, ಯಾವುದಾದರೂ ಒಳ್ಳೆಯ ಸಂಬಂಧಿಕರಿಗಾಗಿ ಕಾಯುವುದು, ಯಾವುದಾದರೂ ದೊಡ್ಡ ಅವಕಾಶಕ್ಕಾಗಿ ಅಥವಾ ದೇವರ ಪವಾಡಕ್ಕಾಗಿ ಕಾಯುವುದು. ಕೆಲವೊಮ್ಮೆ ಅನಿಸುತ್ತದೆ, ಗಡಿಯಾರದ ಮುಳ್ಳು ನಿಂತು ಹೋಗಿದೆ ಎಂದು, ಸಮಯ ಕಳೆಯುತ್ತಿದೆ. ಆದರೆ ಮನಸ್ಸಿನಲ್ಲಿ ಚಡಪಡಿಕೆ ಇರುತ್ತದೆ. ಹೃದಯ ಪದೇ ಪದೇ ಇದೇ ಪ್ರಶ್ನೆಯನ್ನು ಕೇಳುತ್ತದೆ, ಕೊನೆಗೆ ತನ್ನ ಪರಿಶ್ರಮಕ್ಕೆ ಫಲ ಸಿಗುವ ಆ ದಿನ ಎಂದು ಬರುತ್ತದೆ ಎಂದು. ಕಾಯುವಿಕೆಯಲ್ಲಿ ಅನೇಕ ಜನರು ಸೋಲನ್ನೊಪ್ಪಿಕೊಳ್ಳುತ್ತಾರೆ, ಅನೇಕ ಜನರು ದಣಿದು ಹೋಗುತ್ತಾರೆ. ಆದರೆ ಯಾರು ತಾಳ್ಮೆ ವಹಿಸುತ್ತಾರೋ, ಯಾರು ಸಮಯದೊಂದಿಗೆ ಮುನ್ನಡೆಯುತ್ತಾರೋ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಯಾರು ನಂಬಿಕೆಯನ್ನು ಮುರಿಯಲು ಬಿಡುವುದಿಲ್ಲವೋ ಆ ಮನುಷ್ಯನೇ ಕೊನೆಗೆ ಗೆಲ್ಲುತ್ತಾನೆ. ಮತ್ತು ಇಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಕಾಯುವಿಕೆ ಈಗ ಕೊನೆಗೊಳ್ಳಲಿದೆ. ಈಗ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ಆ ಕ್ಷಣ ಈಗ ದೂರವಿಲ್ಲ. ಅನೇಕ ಜನರು ಕೇಳುತ್ತಾರೆ, ದೇವರು ನಮ್ಮ ಪ್ರಾರ್ಥನೆಗಳನ್ನು
ಕೇಳುವುದಾದರೆ ನಮ್ಮನ್ನು ಏಕೆ ಕಾಯುವಂತೆ ಮಾಡುತ್ತಾನೆ ಎಂದು. ಇದಕ್ಕೆ ಉತ್ತರ ಅತ್ಯಂತ ಆಳವಾಗಿದೆ. ದೇವರು ನಿಮಗೆ ನೋವು ನೀಡಲು ಎಂದಿಗೂ ಕಾಯುವುದಿಲ್ಲ. ಅವರು ನಿಮಗೆ ಸಿಗಬೇಕಾದ ವಸ್ತುವಿಗೆ ನಾವು ಸಂಪೂರ್ಣವಾಗಿ ಅರಿವಾಗಿರಲಿ ಅಥವಾ ಎಂದು ನಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡಲು ಕಾಯಿಸುತ್ತಾರೆ. ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಅದು ಹೇಗೆ ಮತ್ತಷ್ಟು ಹೊಳೆಯುತ್ತದೆಯೋ ಹಾಗೆ ಮನುಷ್ಯನು ಕಷ್ಟಗಳನ್ನು ಮತ್ತು ಕಾಯುವಿಕೆಯಿಂದ ಬೆಳಗುತ್ತಾನೆ. ಯಾವ ಸಮಯ ನಿಮಗಾಗಿ ಸರಿಯಾಗಿದೆ ಮತ್ತು ಯಾವ ಸಮಯ ನಿಮಗಾಗಿ ಸರಿಯಿಲ್ಲ ಎಂಬುದನ್ನು ದೇವರು ಬಲ್ಲರು. ಒಂದು ವೇಳೆ ಆ ವಸ್ತು ನಿಮಗೆ ಸಮಯಕ್ಕಿಂತ ಮುಂಚಿತವಾಗಿ ಸಿಕ್ಕರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗದಿರಬಹುದು. ಆದರೆ ಸಮಯ ಸರಿಯಾಗಿದ್ದಾಗ ಅದೇ ವಸ್ತು ನಿಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಸ್ನೇಹಿತರೆ, ಕಾಯುವಿಕೆಯ ಫಲ ಸಿಹಿಯಾಗಿರುತ್ತದೆ ಎಂಬ ಗಾದೆಯನ್ನು ನೀವು ಕೇಳಿರಬಹುದು. ಇದು ಕೇವಲ ಗಾದೆ ಅಷ್ಟೇ ಅಲ್ಲ, ನಿಜವಾದ ಸತ್ಯ ಕೂಡ. ರೈತನು ಬೀಜ ಬಿತ್ತಿದ ತಕ್ಷಣ ಹೇಗೆ ಫಲವನ್ನು ಕೊಯ್ಯುವುದಿಲ್ಲವೋ, ತಾಳ್ಮೆಯಿಂದ ಕಾಯುತ್ತಾನೋ ಹಾಗೆ ಮನುಷ್ಯನು ತನ್ನ ಜೀವನದಲ್ಲೂ ತಾಳ್ಮೆ ವಹಿಸಬೇಕಾಗುತ್ತದೆ. ಬೆಳೆ ಕೊಯ್ಯುವ ಮುಂಚೆ ಅದನ್ನು ಕತ್ತರಿಸಿದರೆ ತನ್ನ ಪರಿಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಎಂಬುದು ರೈತನಿಗೆ ತಿಳಿಯುತ್ತದೆ. ಹಾಗೆ ನಿಮಗೂ ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಸಿಗಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಈಗ ಆ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ನಿಮ್ಮ ಶ್ರಮ, ನಿಮ್ಮ ಪ್ರಾರ್ಥನೆ, ನಿಮ್ಮ ಕಾಯುವಿಕೆ ಈಗ ಫಲ ನೀಡಲಿದೆ. ಇಂದು ನಾನು ನಿಮಗೆ ಹೃದಯಪೂರ್ವಕವಾಗಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ಶುಭ ಸುದ್ದಿ ಬರಲಿದೆ. ಈ ಶುಭ ಸುದ್ದಿ ಸಣ್ಣದಾಗಿರುವುದಿಲ್ಲ. ಇದು ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತರುತ್ತದೆ. ಇಷ್ಟೊಂದು ದೊಡ್ಡ ಶುಭ ಸುದ್ದಿ ನಿಮ್ಮ ಪಾಲಿಗೆ ಬರೆದಿದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ನೀವು ತಿಂಗಳುಗಳಿಂದ ಅರ್ಜಿ ಸಲ್ಲಿಸುತ್ತಿದ್ದ ಆ ಉದ್ಯೋಗ ಈಗ ಸಿಗಲಿದೆ. ಆ ಸಂಬಂಧಕ್ಕಾಗಿ ನೀವು ಮತ್ತು ನಿಮ್ಮ ಇಡೀ ಕುಟುಂಬ ಕಾಯುತ್ತಿತ್ತು. ಆ ಸಂಬಂಧ ಈಗ ನೆರವೇರಲಿದೆ. ಆ ಹಣದ ನಿರೀಕ್ಷೆಯನ್ನು ನೀವು ಕಳೆದುಕೊಂಡಿದ್ದೀರೋ ಅದು ಈಗ ನಿಮ್ಮ ಕೈ ಸೇರಲಿದೆ. ಆ ಪವಾಡಕ್ಕಾಗಿ ನಿಮ್ಮ ಆತ್ಮವು ಕಾಯುತ್ತಿತ್ತು. ಅದು ಈಗ ನಿಮ್ಮ ಬಾಗಿಲನ್ನು ತಟ್ಟಲಿದೆ. ದೇವರ ಆಟ ತುಂಬ ವಿಶಿಷ್ಟವಾಗಿದೆ. ಎಲ್ಲಿಯವರೆಗೆ ಕಾಯುವಂತೆ ಮಾಡುತ್ತಾರೋ ಅಲ್ಲಿಯವರೆಗೆ ಸಂಪೂರ್ಣ ಸಿದ್ಧಗೊಳಿಸುತ್ತಾರೆ. ಸ್ನೇಹಿತರೆ, ನೀವು ಶ್ರಮವಹಿಸಿದ್ದೀರಿ, ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದ್ದೀರಿ. ನೀವು ಸೋಲೊಪ್ಪಿಕೊಳ್ಳದಿದ್ದರೆ ಖಂಡಿತವಾಗಿಯೂ ದೇವರನ್ನು ನಂಬಿ. ನಿಮ್ಮ ಶ್ರಮವನ್ನು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟ ಬೆಳಗುವ ಸಮಯ ಬಂದಿದೆ. ನಿಮ್ಮ ಭಾಗ್ಯವು ಹೂವಿನಂತೆ ಅರಳುವ ಸಮಯ ಬಂದಿದೆ. ನಿಮ್ಮ ಮಡಿಲು ತುಂಬುವ ಸಮಯ ಬಂದಿದೆ. ನಿಮ್ಮ ಕಾಯುವಿಕೆ ಮುಗಿಯುತ್ತಿದೆ. ಇಂದಿನಿಂದ ನಿಮ್ಮ ಹೊಸ ಜೀವನದ ಹೊಸ ಹಾದಿ ಪ್ರಾರಂಭವಾಗಲಿದೆ. ಇದರಲ್ಲಿ ಕೇವಲ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಮಾತ್ರ ಇರುತ್ತದೆ ಮತ್ತು ದೇವರ ಆಶೀರ್ವಾದವಿರುತ್ತದೆ. ಇಂದು ನಾನು ನಿಮಗೆ ಹೃದಯಪೂರ್ವಕವಾಗಿ ನಿಜವಾದ ಮತ್ತು ಆಳವಾದ ಮಾತನ್ನು ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ಶುಭ ಸುದ್ದಿ ಬರಲಿದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಬರಲಿದೆ. ಈ ಶುಭ ಸುದ್ದಿ ಸಣ್ಣದಾಗಿರುವುದಿಲ್ಲ, ಬದಲಿಗೆ ಎಷ್ಟೊಂದು ದೊಡ್ಡದಾಗಿರುತ್ತದೆ ಎಂದರೆ ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬರುತ್ತವೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಅನಿಸುತ್ತದೆ, ಈ ವಸ್ತು ನಮಗಾಗಿ ಮಾಡಲ್ಪಟ್ಟಿಲ್ಲ ಎಂದು. ಆದರೆ ಸ್ನೇಹಿತರೆ, ದೇವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯನ್ನು ಬರಿಗೈಯಲ್ಲಿ ಹಿಂತಿರುಗಿಸುವುದಿಲ್ಲ. ನಿಮ್ಮ ಪ್ರತಿಯೊಂದು ಬೆವರಿನ ಹನಿ, ನಿಮ್ಮ ಎಚ್ಚರವಾಗಿದ್ದ ಪ್ರತಿಯೊಂದು ರಾತ್ರಿ, ನೀವು ಮಾಡಿದ ಪ್ರತಿಯೊಂದು ಶ್ರಮವು ಈಗ ಒಟ್ಟಾಗಿ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ತಡವಾಗಿ ಸಿಗುವ ಫಲದ ರುಚಿ ಯಾವಾಗಲೂ ಸಿಹಿಯಾಗಿರುತ್ತದೆ. ಶುಭವಾರ್ತೆ ಎಂದರೆ ಕೇವಲ ಕೆಲಸ ಸಿಗುವುದು ಮಾತ್ರವಲ್ಲ, ಮನೆಯಲ್ಲಿರುವ ಶುಭವಾರ್ತೆಯೂ ಹೌದು. ವರ್ಷಗಳಿಂದ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿ ದಿಢೀರನೆ ಗುಣಮುಖವಾದರೆ, ಮನೆಯಲ್ಲಿ ಹಾಳಾಗಿದ್ದ ಸಂಬಂಧಗಳು ಮತ್ತೆ ಒಂದಾಗಲು ಪ್ರಾರಂಭಿಸಿದಾಗಲೂ ಶುಭವಾರ್ತೆಯೇ. ನಿಮ್ಮ ತಲೆಯ ಮೇಲಿದ್ದ ಹಳೆಯ ಸಾಲವು ದಿಢೀರನೆ ತೀರಿದಾಗಲೂ ಶುಭವಾರ್ತೆಯೇ. ವರ್ಷದಿಂದ ಮುಚ್ಚಿದ ಮನೆಯ ಬಾಗಿಲು ದಿಢೀರನೆ ತೆರೆದಾಗಲೂ ಅದು ಶುಭವಾರ್ತೆಯಾಗುತ್ತದೆ. ಸ್ನೇಹಿತರೆ, ಇಂದು ವಿಶೇಷವಾಗಿ ಸರ್ಕಾರಿ ಕೆಲಸಗಳು, ಕಾನೂನು ಪ್ರಕರಣಗಳು, ದಾಖಲೆಗಳು, ಬ್ಯಾಂಕಿಂಗ್, ಆಸ್ತಿ, ಆಡಳಿತಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ಇಂದು ನೆಮ್ಮದಿ ನೀಡುವ ದಿನವೆಂದು ಸಾಬೀತಾಗಲಿದೆ. ನೀವು ಯಾವುದಾದರೂ ಸರ್ಕಾರಿ ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸಿದರೆ, ಯಾವುದಾದರೂ ಪ್ರಮಾಣ ಪತ್ರ, ಪರವಾನಗಿ, ನೋಂದಣಿ ಅಥವಾ ಇತರ ಪ್ರಮುಖ ದಾಖಲೆಗಳಿಗಾಗಿ ಕಾಯುತ್ತಿದ್ದರೆ ಇಂದು ಶುಭವಾರ್ತೆ ಸಿಗುವ ಸಾಧ್ಯತೆಯಿದೆ. ಯಾವ ಜನರು ಯಾವುದೇ ಅಧಿಕಾರಿ ಅನುಮೋದನೆ ಅಥವಾ ಸರ್ಕಾರಿ ಪ್ರತಿಕ್ರಿಯೆಯಲ್ಲಿ ಸಿಲುಕಿಕೊಂಡಿದ್ದೀರೋ ಅವರಿಗೆ ಧನಾತ್ಮಕ ಫಲಿತಾಂಶ ಸಿಗುವ ಸಂಪೂರ್ಣ ಸಾಧ್ಯತೆಯಿದೆ. ಕುಟುಂಬದ ಹಿರಿಯ ಸಹಕಾರ ಮತ್ತು ಇಂದು ನಿಮಗೆ ಒಂದು ಹೊರೆಗಿಂತ ಕಡಿಮೆಯಾಗಲಾರದು. ಅವರ ಅನುಭವ ಮತ್ತು ಮಾರ್ಗದರ್ಶನ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಕಳೆದ ಕೆಲವು ದಿನಗಳಿಂದ ಕುಟುಂಬದಲ್ಲಿ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯ ಅಥವಾ ಒತ್ತಡ ಉಂಟಾಗಿದ್ದರೆ ಇಂದು ಅದನ್ನು ಮಾತುಕತೆಯ ಮೂಲಕ ವಿವೇಕದಿಂದ ಮುಕ್ತಾಯಗೊಳಿಸುವ ಅವಕಾಶ ಸಿಗಲಿದೆ. ವಾತಾವರಣ ಮೊದಲಿಗಿಂತ ಹೆಚ್ಚು ಶಾಂತ, ಸುಖಮಯ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಪೋಷಕರು ಅಥವಾ ಗುರು ಸಮಾನ ವ್ಯಕ್ತಿಗಳ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಕಠಿಣ ಪರಿಸ್ಥಿತಿಯಲ್ಲೂ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನೋಡಿ ಸ್ನೇಹಿತರೆ, ಆರ್ಥಿಕ ದೃಷ್ಟಿಕೋನದಿಂದಲೂ ಗ್ರಹಗಳ ಸ್ಥಿತಿ ಉತ್ಸಾಹದಾಯಕ ಸಂಕೇತಗಳನ್ನು ನೀಡುತ್ತಿದೆ. ಆದಾಯದ ಹೊಸ ಮೂಲಗಳ ಸೃಷ್ಟಿಯಾಗುವ ಸಾಧ್ಯತೆಯಿದೆ. ನೀವು ಕೆಲಸ ಮಾಡುತ್ತಿದ್ದರೆ ಹೆಚ್ಚುವರಿ ಆದಾಯ, ಬೋನಸ್ ಅಥವಾ ಪ್ರೋತ್ಸಾಹಕ ಧನ
ಹಾಗೂ ಯಾವುದಾದರೂ ಹೊಸ ಜವಾಬ್ದಾರಿಯ ಮೂಲಕ ಲಾಭ ಸಿಗುವ ಯೋಗವಿದೆ. ವ್ಯಾಪಾರ ಮಾಡುವವರಿಗೆ ಇದು ಅತ್ಯಂತ ಉತ್ತಮ ಸಮಯ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಲಾಭದಾಯಕ ಒಪ್ಪಂದಗಳು ಸಿಗುವ ಸಾಧ್ಯತೆ ಇರುತ್ತದೆ. ಹೊಸ ರೀತಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕವಾಗಿರಲಿದೆ. ಅವರಿಗೂ ಈ ಸಮಯ ಅನುಕೂಲಕರವಾಗಿ ಕಂಡುಬರುತ್ತಿದೆ. ಇಂದು ಕುಟುಂಬದೊಂದಿಗೆ ಕುಳಿತು ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು. ಈ ಚರ್ಚೆ ಮನೆಯ ಕಟ್ಟುವುದು, ವಾಹನ ಖರೀದಿಸುವುದು ಅಥವಾ ಮಕ್ಕಳ ಶಿಕ್ಷಣ, ವಿವಾಹ, ಹೂಡಿಕೆ ಅಥವಾ ಯಾವುದಾದರೂ ಹೊಸ ಸಂಬಂಧದ ಕುರಿತಾಗಿರಬಹುದು. ಯೋಚನೆಗಳನ್ನು ಯೋಚಿಸಿ ನಿರ್ಧರಿಸಿದರೆ ಕುಟುಂಬ ಸದಸ್ಯರ ಅಭಿಪ್ರಾಯಕ್ಕೂ ಮಹತ್ವ ನೀಡಲಾಗುವುದು. ಮುಂಬರುವ ದಿನಗಳಲ್ಲಿ ಇದರ ಉತ್ತಮ ಫಲಿತಾಂಶ ಕಂಡುಬರಲಿದೆ. ಕುಟುಂಬದ ನಡುವೆ ಒಗ್ಗಟ್ಟು ಮತ್ತು ಸಹಕಾರದ ಭಾವನೆ ಬಲಗೊಳ್ಳಲಿದೆ. ಇದರಿಂದ ಪ್ರತಿಯೊಂದು ಕಠಿಣ ಕೆಲಸವೂ ಸುಲಭವಾಗಿ ಕಂಡುಬರುತ್ತದೆ. ಆದ್ದರಿಂದ ಸ್ನೇಹಿತರೆ, 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂತಹ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ವಿಡಿಯೋದ ಮೂಲಕ ಎಲ್ಲವನ್ನೂ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.